ಫಿಲ್ಮ್ಕ ಈ ರಂಗಭೂಮಿಗೆ ಬಾಳ ಇದು ಐತ್ರಿ. ಫರ್ಕ್ ಐತಿ. ಅದು ರೀಲ್ ರೀ, ಇದು ರಿಯಲ್. ಇಲ್ಲಿ ಮಾಡಕ್ ಬರಲ್ಲ, ಇಲ್ಲಿ ಕಟ್ ಮಾಡಕ್ ಬರಲ್ಲ. ಅಲ್ಲಿ ಏನೋ ತಪ್ಪಾದ್ರೂ ತಿದ್ದುಪಡಿ ಮಾಡ್ಕೊತಾರ ಅವ್ರು. ಮತ್ ಬೇರೆ ಶಾಟ್ ಏನತ್ತಾರ ಅದೇನ ಮಾಡ್ಕೊತಾರ. ಏನ್ ಮಾಡಕ್ ಬರಲ್ಲ. ಏನಂದ್ರ ಒಂದ್ಸಲ ಮೈಕದ ಓದಿರಿ ಮುಗಿ. ಮುಂದ ಇವು ಡ್ರೆಸ್ ಚಲೋ ಆಗ್ಬಿಡತ್ರಿ. ಡ್ರೆಸ್ ಅಂದ್ರಿ ನಾಟಕ ಡ್ರೆಸ್ ರೀ. ನಾಟಕ ಡ್ರೆಸ್ ಅಂತ ಒಂದು ಊರಿಗೆ ಇದ್ದೀವಿ ನಾವು. ಅರ್ಬಿ ತರ್ಬೇಕತ್ತೆ. ಊರ ಹೆಸರು ಹೇಳಂಗಿಲ್ರಿ. ಒಂದ್ ಊರಿಗೆ ಹೋಗಿದ್ದೀವಿ. ಅಂದ್ರೆ ನೀವು ಕಳ್ಳಾಯ್ಕ್ ಮಾಡ್ತಿದ್ರು? ಯಾವ್ದು ವಿಲನ್ ರೀ. ವಿಲನ್ ಪಾಠ ಮಾಡ್ತಿದ್ರಿ. ಅಲ್ಲಿ ಹೋದಾಗ ಅವರು ಡ್ರೆಸ್ ಕೊಡ್ಲಿಲ್ಲ ನಮ್ಗ. ಅವರು ಕೊಡ್ಲಿಲ್ಲ. ಒಂದ್ ತರ ಅಂದ್ರ ಅವರು ಅಂತ ಬಿಡಬಾರ್ದು ಇದನ್ನು ಅಂತೇಳಿ ಅಂತ ಡ್ರೆಸ್ ರೆಡಿ ಮಾಡಿ ಮಾಡಿದ್ರಿ. ನಾ ಫಸ್ಟ್ಗೆ ನಾಟಕ ಮಾಡ್ಬೇಕಾದ್ರೆ ಒಬ್ರಿ ಕಾರಣ ನಮ್ಮೂರಾಗ್ರಿ. ಅವ್ರು ತಾಲೀಮ್ ಇಟ್ಟಿದ್ರು. ನಾನ್ ನೋಡಕ್ ಹೋಗಿನ್ರಿ. ನೋಡಕ್ ಹೋದಾಗ ನೀವ್ ಇದನ್ನ ಮಾಡ್ತೀರಿ, ನೀವ್ ಯಾವತ್ ಬರೀ ನೋಡೋದು ಮಾಡ್ತೀರಿ, ನೀವೇ ನಾಟಕ ಮಾಡ್ತೀರಿ, ಬರೀ ಅದು ಸವಾಲ. ಒಂಥರ ಟಿಂಗಲ್ ಮಾತಾಡಿದ್ರ. ನಿನಗೇನು ಬರೋದು ಮಾತಾಡಂಟ್ಲೆ ನಮ್ಮ ರಿವರ್ಸ್ ನಾಟಕ ಮಾಡಿಬಿಟ್ಟಿವ್ರಿ. ನಮಸ್ಕಾರ ರೀ. ಇವತ್ತ ನಾವು ಎಲ್ಲಿದೀವಿ ಅಂದ್ರೆ ನಮ್ಮೂರಾಗ. ಅದನ್ನ ಯಾಕೆ ಡ್ರೆಸ್ ಏನು ಹಾಕೊಂಡು ಅನ್ನೋದು ಪೂರ್ತಿ ವಿಡಿಯೋ ನೋಡಿರ್ತಿ. ಈ ರಂಗಭೂಮಿ ಅನ್ನೋದು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ, ಅದ್ರಾಗ ಬಿಜಾಪುರ, ಬಾಗಲಕೋಟೆ, ಬೆಳಗಾವದಾಗ ನಾಟಕ ಅಂದ್ರೆ ಸಾಮಾಜಿಕ ನಾಟಕದಾಗ ಬಹಳ ಪ್ರಚಲಿತ ಐತಿ. ಯಾಕಂದ್ರೆ ಇಂದಿನ ಇದ್ರೊಳಗ ನಾಟಕ ನೋಡೋದು ಕಮ್ಮಿ ಆಗೈತೆ ಅಂತ ನೀವೆಲ್ಲ ತಿಳ್ಕೊಂಡ್ರಿ. ಆದ್ರ ನಾಟಕದಿಂದ ಏನೇನು ಸಾಧನೆ ಮಾಡಿದಾರ, ಏನ್ ಇವರ ಕಲೆ ಅನ್ನೋದು ನಾನು ಇವತ್ತು ನಿಮ್ಗೆ ತೋರ್ಸ್ಲಾಕ್ ಬಂದೀನಿ. ಒಬ್ಬ ಕಲಾವಿದನ ನೋವು ನದಿಗಳು ಎಷ್ಟು ಇರ್ತಾವ ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ. ಯಾಕೆ ಅವಂಗೆ ಅಷ್ಟು ಹುಚ್ಚಿಡಿತು ನಾಟಕದ್ದು, ರಂಗಭೂಮಿ ಅನ್ನೋದು ಎಲ್ಲ ಪರಿಪೂರ್ಣ ನಿಮ್ಗೆ ತೋರ್ಸ್ಲಾಕ್ ಬಂದಿದ್ರಿ. ನಮ್ಮೂರಾಗ ಅದಂತ್ರಿ. ಇವತ್ತ ಭಾಳ ದಿನದಿಂದ ಈ ವಿಡಿಯೋ ಮಾಡ್ಬೇಕಾಗಿತ್ತು, ಲೇಟ್ ಆಗೈತಿ. ನಮಸ್ಕಾರ ನಿಮಗೆ. ನಮಸ್ಕಾರ. ನಿಮ್ಮ ಹೆಸರು ಏನು ಹೇಳ್ರಿ ನಮ್ಗೆ ಕಲಾವಿದ? ನನ್ನ ಹೆಸರು ಚನ್ನವೀರೇಶ್ ಬಸಪ್ಪ ಜಿರ್ಲಿ ಅಂತ. ಇದು ನಾಟಕ ನಿಮ್ಗೆ ಅಂದ್ರೆ ಇದು ಸಾಮಾಜಿಕ ನಾಟಕ ಯಾವಾಗ ನೀವು ಮಾಡ್ಬೇಕಂತೇಳಿ ಫಸ್ಟ್ನೇ ನಾಟಕ ಯಾವ್ದು ಮಾಡಿದ್ರಿ? ನಾ ಮಾಡಿದ ಫಸ್ಟ್ನೇ ನಾಟಕ ಸಿಡಿಗದ್ದೆ ಶಿವಶಕ್ತಿ ರೀ. ಎಷ್ಟು ವರ್ಷದಿಂದ ಮಾಡಿದ್ರಿ? 2000ನೇ ಇಸ್ವಿ ಮಾಡಿರ್ಬೋದ್ರಿ ನಾವು. 2000 ಅಂದ್ರೆ ಈಗ 25 ವರ್ಷದಿಂದ ಈಗ ರಂಗಭೂಮಿ ನಾಟಕದ ಹೊತ್ತು ಸಿಡಿತು ನಿಮಗೆ. ಮಧ್ಯ ನಾಟಕ ಮಾಡಿದ್ರಿ. ಯಾವ ಊರಾಗ ಮಾಡಿದ್ರಿ? ನಿಡುನ್ಯಾಗ ಮಾಡಿದ್ರಿ. ಅಂತಿಮಾಗ ಎರಡನೇ ನಾಟಕ ಕೆರಳಿ ದಾವಳಿ ಸರ್ಪಗಳ ಇಲ್ಲಿ ಇದ ಊರಾಗ ಮಾಡಿದ್ರ. ಒಟ್ಟು ಎಲ್ಲಾ ನಾಟಕ ಚಲೋ ಆಗಿದ್ದ ನಿಡುನ್ಯಾಗ. ಅದು ಶಿವಪಾರ್ವತಿ ಜಾತ್ರೆ ಅಂದ್ರೆ 5 ದಿನ ನಮಗ್ ಪಾಳೆನೂ ಸಿಗ್ತಿದಿಲ್ಲ. ಅಂತವ್ರ ಬಡ್ದಾಡಿ ನಾವು ಪಾಳೆ ತಗೊಂಡ ನಾಟಕ ಚಾಲೂ ಮಾಡಿದ್ರಿ. ಮುಂದ ನೀವ್ ಏನ್ ಮತ್ತ ಮಾಡಿದ್ರಿ? ನಾ ಫಸ್ಟ್ಗೆ ನಾಟಕ ಮಾಡ್ಬೇಕಾದ್ರೆ ಒಬ್ರಿ ಕಾರಣ ನಮ್ಮೂರಾಗ್ರಿ. ಅವ್ರು ತಾಲೀಮ್ ಇಟ್ಟಿದ್ರು. ನಾನ್ ನೋಡಕ್ ಹೋಗಿನ್ರಿ. ನೋಡಕ್ ಹೋದಾಗ ನೀವ್ ಇದನ್ನ ಮಾಡ್ತೀರಿ, ನೀವ್ ಯಾವತ್ ಬರೀ ನೋಡೋದು ಮಾಡ್ತೀರಿ, ನೀವೇ ನಾಟಕ ಮಾಡ್ತೀರಿ, ಬರೀ ಅದು ಸವಾಲ. ಒಂಥರ ಟಿಂಗಲ್ ಮಾತಾಡಿದ್ರ. ನಿನಗೇನು ಬರೋದು ಮಾತಾಡಂಟ್ಲೆ ನಮ್ಮ ರಿವರ್ಸ್ ನಾಟಕ ಮಾಡಿಬಿಟ್ಟಿವ್ರಿ. ಬರೀ ನೋಡ್ಲಾಕ್ ಹೋಗ್ತಿದ್ರಿ? ನೋಡಕ್ ಹೋಗಿದ್ದೀವ್ರಿ. ತಾಲೀಮ್ ಕೂಲಿ ಹೋಗಿದ್ದೀವಿ. ಅಂದ್ರೆ ಏನ್ರಿ ತಾಲೀಮ್ ಕೂಲಿ ಅಂದ್ರ ಈಗಂತರೂ ಯಾರು ಮಾಡಲ್ಲ. ಹಿಂದ ಒಂದ್ 20 ವರ್ಷದಿಂದ ತಾಲೀಮ್ ಅಂದ್ರ ಒಂದ್ 15-20 ದಿನ
ಒಂದು ತಿಂಗಳ ತಾಲೀಮ್ ಮಾಡ್ತಿದ್ರಿ ಫಸ್ಟ್. ಅಂದ್ರ ಈ ನಾಟಕದ ಸಾಮಾಜಿಕ ನಾಟಕ ಮಾಡ್ಲಕ್ ಬರೋರು ಹೆಣ್ಮಕ್ಳು ಮತ್ತೆ ಯಾರೇ ಪಾತ್ರಧಾರಿಗಳು ಎಲ್ಲರಿಗೂ ತಾಲೀಮ್ ತಗೋತಾ ಇದ್ರು. ಪೇಟೆ ಮಾಸ್ತರ್ ಬಂದ ಈ ತರ ಡೈಲಾಗ್ ಮಾಡ್ಬೇಕು, ಈ ತರ ಮಾಡ್ಬೇಕು, ರಿಹರ್ಸಲ್ ನಡೀತಿತ್ತು. ನಿಮ್ಗ ರಿಹರ್ಸಲ್ ನಾವು ತಾಲೀಮ್ ಅಂತೀವಿ ನಾವು. ಇಷ್ಟ ಮತ್ತೇನ್ ಫರಕ. ತಾಲೀಮ್ ಅಂದ್ರೆ ಏನು ತಾಲೀಮ್ ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾರ, ಒಂದ್ ತಿಂಗ್ಳು ಇರ್ತ್ರಿ. ಅವಾಗಿತ್ತು. ಈಗ ಅಂತೂ ಈಗೆಲ್ಲ ಮೊಬೈಲ್ ಬಂದ್ಮ್ಯಾಗ ಯಾರು ಮಾಡೇ ಇಲ್ಲ. ಅವತ್ತಿಂದ ಅವತ್ತ ಸ್ಟೇಜ್ ಇರ್ತಾರ. ಅವತ್ತ ಸ್ಟೇಜ್ ಇರ್ತಾರ್ರಿ. ಲೇಡೀಸು ಕರೆಕ್ಟ್ ನಾಟಕ ಟೈಮ್ಗೆ ಬರ್ತಾರ. ಟೈಮಿಗೆ ಬರ್ತಾರ. ಮೊದ್ಲೇಗತ್ತೆ ತಾಲೀಮ್ ಏನಿಲ್ಲ. ಒಂದ್ ತಿಂಗ್ಳುಗಟ್ಲೆ ಬಂದ್ ಇಲ್ಲೇ ಇರ್ತಿದ್ರು. ಈ ಕಡೆ ಇಂಡಿ ಸಿಂಧಗಿ ಅಫ್ಜಲ್ಪುರ್ ಸೈಡ್ ರೀ ಒಂದ್ 2-3 ತಾಸ್ ಬೈಟಕ್ ಎತ್ತಾರ್ರಿ ಅವ್ರು. ಬೈಟಕ್ ನಾವ್ ಇಲ್ಲಿ ತಾಲೀಮ್ ಐತಿವಿ, ಅವ್ರ ಇಲ್ಲಿ ಬೈಟಕ್ ಎತ್ತಾರ. ಒಂದ್ 2-3 ತಾಸ್ ಬೈಟಕ್ ಮಾಡಿ ಅಡ್ವಾನ್ಸ್ ಇದು ಮಾಡಿ ನಾಟಕ ಚಾಲು ಮಾಡ್ತಾರೆ. ಅಂತ್ಮ್ಯಾಗ 4ನೇ ನಾಟಕ ಯಾವ್ದ್ ಮಾಡಿದ್ರಿ? ನೆನಪಿಲ್ಲ ರೀ. ಏನ ಅವರು 20-25 ನಾಟಕ ಮಾಡಿರ್ಬೋದ್ರಿ. ಇಲ್ಲ 25 ನಾಟಕ ಆದ್ರ ನೆನಪಿಲ್ರಿ ನಾಟಕ. ಅಷ್ಟು ನಾಟಕ ಮಾಡಿರಿ. ಅಂದ್ರ ಅವತ್ತ ಅದನ್ನ ಬೇದಿದ್ದ ಒಂದ್ ತಲೆಯಾಗ ಇಟ್ಕೊಂಡ್ ಇದು ಆತ್ರಿ ನನಗ. ಏನ್ ಮಾಡ್ತಾರ ನಾಟಕ? ಅವ್ರೇನಂದ್ರಿ, ಅವರು ನಮ್ಮ ಊರನವ್ರೇ. ಇರ್ಲಿ. ನೀ ಏನ್ ಮಾಡ್ತೀನಿ ನಾಟಕ? ಬರೇ ತಾಲೀಮ್ ಬರೀ ನೋಡ್ಕೊತ ಹೋಗೋದಕ್ಕೈತಿ ನೀವು ಹಂಗ ಹಿಂಗಂದ್ರು. ನಮ್ಮ ರಿವರ್ಸ್ ನಾಟಕ ಮಾಡಿ ಬಿಟ್ಟಿಲ್ಲ. ಟಿಮ್ ಮಾಡಿ ಟಿಮ್ ಮಾಡಿ ಪಟ್ಟಿ ಹಾಕಿ ನಾಟಕ ಮಾಡಿದ್ರಿ. ಮತ್ತೆ ಅವಾಗ ಪಟ್ಟಿ ಹಾಕೋದೈತ್ರಿ. ಈಗ ಯಾರು ಪಟ್ಟಿ ಹಾಕಲ್ ಬಿಡ್ರಿ. ಎಷ್ಟು ಬತ್ ಖರ್ಚು ಅವತ್ತು? ಯಾವ್ದ ಮಾಲಕರ ಮ್ಯಾನೇಜರ್ ಒಟ್ ಮಾಡ್ಬೇಕಾಗಿತ್ತು ಮಾಡಿದ್ವಿ. ಮುಂದ ಏನೇನ್ ಮಾಡಿದ್ರಿ ನೀವೀಗ? ಮುಂದ ಇವು ಡ್ರೆಸ್ ಚಲೋ ಆಗ್ಬಿಡತ್ರಿ. ಡ್ರೆಸ್ ಅಂದ್ರಿ? ನಾಟಕ ಡ್ರೆಸ್ ರೀ. ನಾಟಕ ಡ್ರೆಸ್ಗಳು ಅಂತ ಒಂದು ಊರಿಗೆ ಇದ್ದೀವಿ ನಾವು. ಅರ್ಬಿ ತರ್ಬೇಕತ್ತೇಳಿ. ಊರ ಹೆಸರು ಹೇಳಂಗಿಲ್ರಿ. ಒಂದ್ ಊರಿಗೆ ಹೋಗಿದ್ದೀವಿ. ಅಂದ್ರೆ ನೀವು ಕಳ್ಳಾಯ್ಕೆ ಮಾಡ್ತಿದ್ರು? ಯಾವ್ದು? ವಿಲನ್ ಪಾಠ ಮಾಡ್ತಿದ್ರು. ಅಲ್ಲಿ ಹೋದಾಗ ಅವರು ಡ್ರೆಸ್ ಕೊಡ್ಲಿಲ್ಲ ನಮ್ಗ. ಅವರು ಕೊಡ್ಲಿಲ್ಲ. ಒಂದ್ ತರ ಅಂದ್ರ ಅವರು ಅಂತ ಬಿಡಬಾರ್ದು ಇದನ್ನು ಅಂತೇಳಿ ಅಂತ ಡ್ರೆಸ್ ರೆಡಿ ಮಾಡಿ. ಎಷ್ಟು ವರ್ಷದಿಂದ ಈ ಡ್ರೆಸ್ಗಳನ್ನ ಅಂದ್ರೆ ನಾಟಕಗಳಿಗೆ ಕೊಡ್ಲಾಕ್ ಚಾಲೂ ಮಾಡಿದ್ರಿ? 15-16 ವರ್ಷ ಆಗಿರ್ಬೋದ್ರಿ. 16 ವರ್ಷದಿಂದ ಈ ನಾಟಕದಾಗ ಯಾವ ಪಾತ್ರಕ್ಕೆ ನೀವು ಎಲ್ಲಾ ರೆಡಿ ಅದಾವ್ರಿ? ಎಲ್ಲ ಒಟ್ಟು ರೆಡಿ. ನಾನೇ ರೆಡಿ ಮಾಡ್ತೇನ್ರಿ. ಎಲ್ಲ ಇಲ್ಲೇ ರೆಡಿ ಆಗ. ಅಂದ್ರೆ ಈಗಂತೂ ಈಗ ಹೊಸದಾಗಿ ಬಂದಿರ್ತಾರ. ಒಬ್ಬೊಬ್ರು ಖಳನಾಯಕ ಪಾತ್ರ ಮಾಡೋಕಾದ್ರ ನನ್ಗೆ ಹಂಗ್ ಬೇಕು ಹಿಂಗ್ ಬೇಕು ಅನ್ನೋರಿರ್ತಾರ. ನೀವ್ ಹೆಂಗ್ ರೆಡಿ ಮಾಡ್ಕೊಂಡ್ರತ್ ಅವಾಗ? ಮೊದ್ಲಿಗೆ ನಿಮ್ಗ ಡ್ರೆಸ್ ಯಾರು ಕೊಡ್ಲಿಲ್ಲ, ಹೆಂಗ ಎಲ್ಲಿ ಸಜ್ಜ್ ಮಾಡ್ಕೊಂಡ್ರಿ? ಇಲ್ಲೇ ನಾನೇ ರೆಡಿ ಮಾಡ್ಕೊಂಡೆ. ಬಾಳ ತ್ರಾಸ ಆಗಿರ್ಬೇಕು ಆಕತ್ರಿ. ಯಾಕಂದ್ರ ಎಲ್ಲಾ ತರ ಸಜ್ಜ ಇದು ತರಬೇಕು, ಎಲ್ಲಾ ಡ್ರೆಸ್ ಮಟೀರಿಯಲ್ ತರ್ಬೇಕಲ್ರಿ. ಅರ್ಬಿ ತರಬೇಕು. ಅರ್ಬಿ ತಂದ್ಮ್ಯಾಗ ಅವಕ್ಕೆಲ್ಲಾ ಡಿಸೈನ್ಗಳ ತರ್ಬೇಕು. ಬಾಂಬೆ ಪುನಃ ಅಲ್ಲಿ ತನ ಹೋಗಿ ಬಂದ್ರಿ? ಎಲ್ಲ ತರ್ತೇವ್ರಿ. ಅಲ್ಲಿಂದ ಬೆಂಗಳೂರು ರೀ. ಅಲ್ಲಿಂದ ಎಲ್ಲಾ ರೆಡಿ ಎಲ್ಲಾ ಮಟೀರಿಯಲ್ ತಂದು ಇಲ್ಲಿ ರೆಡಿ ಮಾಡ್ತಾರ. ಅಂದ್ರೆ ಇವು ಎಲ್ಲಾ 3 ಯಂತ್ರ ಮ್ಯಾಗ ರೆಡಿ ಆಗ್ತಾವ? ಇಲ್ರಿ, ಅದ ನಮ್ಮ ಹೆಣ್ಮಕ್ಳದ್ರಿ. ಜಂಪರ್ ಹೊಲಿತಾರ್ರಿ. ನಾ ಫಸ್ಟ್ ಯಂತ್ರ ಇದ್ ಮಾಡಿ ಬಿಲ್ ನಮ್ ತಂದೆಯವ್ರ ಐತ್ರಿ. ಬಾಕ್ಸ್ನಾಗ ಐತಿ. ನೆಕ್ಸ್ಟ್ ಇದನ್ರಿ ಅಂತ ಈ ಯಂತ್ರ ಮ್ಯಾಗ ಚಾಲೂ ಮಾಡಿ. ಒಟ್ಟಿಗೆ 3 ಯಂತ್ರ ರೆಡಿ ಅದಾವ. ಅದ್ರ ಮ್ಯಾಗ ಎಲ್ಲಾ ರೆಡಿ ಮಾಡ್ಕೋತೀವಿ. ನೀವು ಫಸ್ಟ್ ಈಗ ಡ್ರೆಸ್ ಖಳನಾಯಕ ಡ್ರೆಸ್ ಯಾವ ತರ ನೀವು ರೆಡಿ ಮಾಡಿದ್ರಿ? ಅದ ಏನ್ ಶಾಂಪಲ್ ಅದಾವನ್ರಿ? ಮತ್ತೆ ಅದಾವಲ್ರಿ? ಅದಾವ್ರಿ. ನಾವು ಪಿಕ್ಚರ್ ನೋಡ್ತೀನ್ರಿ. ನಾ ಪಿಕ್ಚರ್ ನೋಡುದು ಅದ್ರಾಗ ಹೆಂಗ್ ಮಾಡ್ಯಾರ ಹೆಂಗಿಲ್ಲ. ಅಂದ್ರೆ ರವಿಚಂದ್ರ ಫ್ಯಾನ್ ಮೊದ್ಲನ ಅಂತ. ಉಪೇಂದ್ರ ಪಿಕ್ಚರ್ ನೋಡವ, ರವಿಚಂದ್ರ ನೋಡುದು. ಯಾವ ತರ ಖಳನಾಯಕ ಡ್ರೆಸ್ ಹೆಂಗ್ ಡ್ರೆಸ್ ಮಾಡಿರ್ತಾರ ಹೆಂಗ ಏನಂತ ವಿಚಾರ ಮಾಡಿ ಅವ್ರಂಗಂತೂ ನಮ್ ಆಗಲ್ಲ. ಒಂದ್ ಅರ್ಧಾರೆ ಮಾಡ್ಕೋತಿದ್ವಿ. ಯಾಕಂದ್ರ ಅವ್ರ ಕಾಸ್ಟ್ಯೂಮ್ ಬೇರೆ, ಅವರು ಬೇರೆ ಹೈ ಲೆವೆಲ್ ಇರ್ತಾವ. ನಾವ್ ಇದ್ರಾಗ ಮಾಡ್ಕೊಂಡು ಅಂದ್ರೆ ಎಲ್ಲೆಲ್ಲಿ ಏನ್ ಜೋಡಿಸ್ಬೇಕು ಅನ್ನೋದು ನಿಮ್ಗೆ ತಲೆಯಾಗ ಇಟ್ಕೋತಿದ್ದೀವ್ರಿ. ಯಾಕಂದ್ರ ಒಬ್ಬರು ಏನ್ ಹೇಳ್ತಾರ, ಹಿಂಗೊಂದ್ ಪಟ್ಟಿ ಬೇಕು ನಮಗ, ಹಿಂಗೊಂದ್ ಪಟ್ಟಿ ಬೇಕು, ಬೂಟ ಅವು ಎಲ್ಲ ಬೇಡ್ತಾರ ಮಂದಿ. ಬೂಟದೇನು ಎಲ್ರಿ ನಾವು ಡ್ರೆಸ್ ಕೊಡ್ಲಿ ಬಂದೂಕ ಲಾಂಗ. ಅಂದ್ರೆ ಈಗ ನೀವು ಡ್ರೆಸ್ ಈಗ ಒಂದೊಂದು ಟೈಮ್ದಾಗ 2 ನಾಟಕ ಬರ್ತಾವ, ಹೆಂಗ್ ಮಾಡ್ತೀರಿ? ಅದಾವ ಡ್ರೆಸ್ ಅದಾವ. ಅವ್ರ 8 ನಾಟಕ ಡ್ರೆಸ್ ಕೊಡಟ್ ನಿಮ್ಮಲ್ಲಿ? 3 ನಾಟಕ ಕೊಡಟ್ರಿ. 3 ನಾಟಕ ಕೊಡಟ್ರಿ. ಮತ್ತ ಅವ್ರನ್ನ ಹೆಂಗ್ ಕಳಿಸ್ತೀರಿ? ಒಂದ ದಿನಕ್ಕೆ ಬಂದು ಎಲ್ಲಾ ನಾಟಕಗಳು? ಹುಡುಗರು ಕಳಿಸ್ತಾರ. ಅಂದ್ರೆ ಟೀಮ್ ಐತಿ ನಿಮ್ಗೆ? ಅವನ್ನೆಲ್ಲ ರಾತ್ರಿ ಇಡೀ ಕುಡುದು ಅವನ್ನೆಲ್ಲ ಅಂದ್ರೆ ಪಾತ್ರ ಸನ್ನಿವೇಶ ತಕ್ಕಂಗ್ ಕೊಡ್ಬೇಕು. ಅವ್ರೇ ಕೊಡ್ತಾರ ಹುಡುಗರು. ಮತ್ ಮುಂಜಾನೆ ಎಲ್ಲಾ ಮಾಡಿಸ್ಕೊಂಡ್ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡ್ ಮತ್ತೇನ್ ಮೇಕಪ್ ಮಾಡ್ತೀವಿ? ಮೇಕಪ್ ಮಾಡ್ತನಲ್ರಿ. ಯಾಕಂದ್ರೆ ಮೇಕಪ್ ಯಾರಿಗ ಬರಲ್ಲ. ಅಂದ್ರ
ಅವ್ರಿಗೆ ಫೌಂಡೇಶನ್ ಅಂತ ಕರಿತೀವಿ, ಅವ್ರವ್ರ ಕಲರ್ ತಕ್ಕಂಗ್ ಮಾಡ್ಕೊಂಡು ಮಾಡ್ತೇವ್ರಿ. ಪ್ಯಾನ್ ಕೇಕ್ ಬರ್ತಾವ್ರಿ, ಅವ್ರ ಮೇಲೆ ನಂಬರ್ ಇರ್ತಾವ್ರಿ, ಯಾರಿಗೆ ಯಾವ ಕಲರ್ ಹಿಂಗ ಅದನ್ನ ತಿಳ್ಕೊಂಡ್ ಮಾಡಿ ಇದು ಮಾಡ್ತೀರಿ. ಅಂದ್ರ ಈಗ 30 ಡ್ರೆಸ್ ಅಂದ್ರ ನಾವ್ ನೋಡಿಲ್ಲ, ಅಂದ್ರ ಸ್ವಲ್ಪ ತೋರ್ಸಿದ್ರ ನಮಗ್ ಗೊತ್ತಾಗತಿ. ತೋರಿಸ್ನಲ್ರ ಅಂದ್ರ ಯಾವ ಡ್ರೆಸ್ ನೀವು ಹೆಂಗ್ ಇದು ಮಾಡ್ರಿ ಕಳ್ಳಾಯ್ಕದ ಹೆಂಗ, ಮತ್ತ ಈಗ ಗೌಡ್ರ ಪಾತ್ರ ಬರೋದೈತಿ ನಮ್ಗ ಅಂತ ಡ್ರೆಸ್ ಅದನ್ನ ನಾವ್ ನೋಡಿಲ್ಲ. ಇನ್ನ ಬರೀ ನಾಟಕದಾಗ ನೋಡ್ತೀವಿ. ರಿಯಲ್ ಆಗಿ ನಾವು ಈಗ ನೋಡ್ಬೇಕಂದ್ರ ನಿಮ್ಮ ತಲೆ ಸಿಗ್ತಾವ, ಸ್ವಲ್ಪ ತೋರ್ಸ್ರಿ ನೋಡಿ. ತೋರ್ಸ್ತಾನ ನಿಮ್ಮ ಹತ್ರ ಯಾವ ಅಂದ್ರ ಈಗ ಮೇಕಪ್ ಡ್ರೆಸ್ಗಳು ಅಂದ್ರೆ ಎಲ್ಲಾರಂತ ಡ್ರೆಸ್ ನಾರ್ಮಲ್ ಆಗಿ ಎಲ್ಲಾರು ಉಟ್ಕೋತಾರ. ಟಿ ಶರ್ಟ್ ನೀವು ಉಟ್ಕೊಂಡ್ರಿ, ನಾ ಹಂಗೆ ಹಾಕೋತೀನಿ. ಆದ್ರೆ ಇಲ್ಲಿ ಸ್ಪೆಷಲ್ ಇರ್ತಾವ ಏನಿದ್ರು, ಯಾಕಂದ್ರೆ ನಾಟಕದಂದ್ರ ಒಂಥರ ಸ್ಪೆಷಲ್ ಎಲ್ಲರಿಗೂ ಎದ್ದು ಕಾಣ್ಬೇಕು. ಹಂಗ ನೀವು ಮಾಡ್ಬೇಕಾದ್ರ ಯಾವ ಡ್ರೆಸ್ ಅದಾವ ಸ್ವಲ್ಪ ತೋರ್ಸ್ರಿ ನೋಡಿ. ಇವ್ ನೋಡ್ರಿ ಪೊಲೀಸ್ PSI ಡ್ರೆಸ್ ರೀ ಇವೆಲ್ಲ. ಇವೆಲ್ಲ ಅಂದ್ರ ಆ ಪಾತ್ರ ಬಂದಾಗ ಎಲ್ಲ ರೆಡಿ ಅಗ್ದಿ ವಾಶ್ ಮಾಡಿ ಎಲ್ಲ ಇಟ್ಟಿದಾರ. ಎಲ್ಲ ವಾಶ್ ಮಾಡಿ ಇಟ್ಟಿರ್ತೀವ್ರಿ. ಯಾಕಂದ್ರ ಒಂದ್ 5-6 ನಾಟಕವಾದಿ ಒಂದಾಗ ವಾಶ್ ಮಾಡ್ತೀವ್ರಿ. ಬ್ಯಾಸಾಗಿದ್ದಾಗಂತೂ ಡೈಲಿ ಭಯಂಕರ ಆಕತ್ರಿ, ಬಾಳ ಕೆಟ್ಟ ಬೆವಣ್ ಬಿಡುದು. ಎಲ್ಲ ಪೊಲೀಸ್ ಡ್ರೆಸ್ PSI ಅದಾವ್ರಿ ಎಲ್ಲ. ಇವು ಎಲ್ಲ ಸಟ್ ಇರ್ತಾವ್ರಿ, ಪೆಟ್ಟಿಯಾಗ ಅದಾವ್ರಿ ಎಲ್ಲ ಇದ್ರ ಸಟ್ ಎಲ್ಲ. ಸ್ಟಾರ ಇವೆಲ್ಲ ಸ್ಟಾರ್ ಎಲ್ಲ ಹಾಕಿದ್ಮೇಲೆ ಗೊತ್ತಾಗತ್ತೆ. ಎಲ್ಲ ಒಂದು ಶಾಂಪಲ್ ಅಷ್ಟೇ ತೋರ್ಸ್ಲಾತೀವಿ. ಮತ್ತೆ ಯಾವ್ದವ್ರಿ? ಇವು ಗೌಡನ ಪಾತ್ರ ಬರ್ರಿ, ಹಂಗಿರಿ. ಇದು ಪ್ಯಾಂಟ್ ರೀ. ಓಹೋ, ಅಂದ್ರೆ ನೋಡಿ ಎಷ್ಟು ಶೈನಿಂಗ್ ಐತಿ ಅರಿಬಿ ಬಟ್ಟೆ. ಹೈ ಕ್ವಾಲಿಟಿ ಬಟ್ಟೆಯಿಂದ ಅಂದ್ರ ತಯಾರು ಮಾಡ್ಯಾರ. ಯಾಕಂದ್ರ ಗೌಡನ ಪಾತ್ರ ಅಲ್ರಿ ಇದು? ಗೌಡನ ಪಾತ್ರ ನೋಡಿ. ಗೌಡನ ಬೇರೆ ಬೇರೆ ಅದಾವ್ರಿ, ಬಳದವ್ರಿ. ಒಂದೇ ತೋರ್ಸಿದ್ವಿ ನಾವು ಶಾಂಪಲ್. ಇಂತ ಕಲರ್ ಒಂದ್ 5-6 ಕಲರ್. ಫಸ್ಟ್ ಗೆ ಬ್ಲಾಕ್ ಹೇಳ್ತಾರ ನೋಡಿ, ಹೋದ ತಕ್ಷಣ ಎಲ್ಲ ಫ್ರೆಶ್ ಅದಾವ್ರಿ ಎಲ್ಲ. ಇದು ಸ್ಟಾರ್ಟಿಂಗ್ ಬ್ಲಾಕ್, ಅದು ಗೌಡನ ಪಾತ್ರ. ಗೌಡನ ಪಾತ್ರ ಫಸ್ಟ್ ಗೆ ಪ್ರವೇಶ ಆಗೋದೇ ಬ್ಲಾಕ್ ಕೇಳ್ತಾರ. ಯಾಕಂದ್ರೆ ಎದ್ದು ಕಾಣಬೇಕು ನಾಟಕಕ್ಕೆ. ಅಂದ್ರೆ ಮೇಲ್ ಮತ್ತೆ ವೇಲ್ ಬರ್ತಾವ್ರಿ, ಇವು ಮೋದಿ ಕೋಟ್ ಬರ್ತಾವ್ರಿ, ಅವು ಬರ್ತಾವ. ಅಂದ್ರೆ ಆಯಾ ಪಾತ್ರಕ್ಕೆ ಅವ್ರು ಹೆಂಗ್ ಬಿಡ್ತಾರ ಹಂಗ ನಾವು ಮ್ಯಾಲ್ ಪೇಟ ಬೇಕಂದ್ರೆ ಪೇಟ ಕೊಡ್ತೇವ್ರಿ. ಅಂದ್ರೆ ಗೌಡನ ಪಾತ್ರ ಹೆಂಗಿರುತ್ತೆ, ಅವ್ರ ಹೆಂಗ್ ಬಿಡ್ತಾರ ಆ ನಾಟಕ ಹಂಗೆ ಎಲ್ಲ ನೀವು ಇದು ಕೊಡ್ತೀರಿ. ಮತ್ತೆ ಯಾವ್ದವ್ರಿ? ಇವ ಕಥಾನಾಯಕನ ಪಾತ್ರ. ಈ ಕಥಾನಾಯಕ ಮತ್ತೆ ಖಳನಾಯಕ ಬೇರೆ ಆತವನ್ರಿ? ಬೇರೆ. ಇದು ಇದು ಹಾಪ್ ಕೇಳ್ತಾರ್ರಿ ಒಳಗೊಬ್ರು. ಕಥಾನಾಯಕ ಒಳಗ ಹಾಪ್ ಕೇಳ್ತಾರ್ರಿ. ಹಾಪ್. ಇದು ದೋತರ್ರಿ. ದೋತ್ರ. ಕಥಾನಾಯಕನ್ ದೋತ್ರ. ಎಲ್ಲ ಪ್ಯಾಟರ್ನ್ ನೀವೇ ಎಲ್ಲ ರೆಡಿ ಮಾಡ್ಕೊಂಡು? ನಾವೇ ರೆಡಿ ಮಾಡ್ತೀವಿ. ಮತ್ತೆ ಯಾವ್ದವ್ರಿ ನೀವು? ಮತ್ತ ಅದ್ರ ಸಾಕಷ್ಟು ಅದಾವ್ರಿ. ಸಾಧು ಡ್ರೆಸ್ ಬರ್ತಾವ್ರಿ. ಅಂದ್ರೆ ಸಾಧು ವೇಷ ಈ ನಾಟಕದ ಸಾಮಾಜಿಕ ಆಸ್ಪತ್ರೆದ ಬರ್ತಾರ ವಿಶೇಷ. 2 ಇಟ್ಟ ಬಿಟ್ಟಿರ್ತೀವಿ ಸಾಧು ಡ್ರೆಸ್. ಅಂದ್ರೆ ಇಬ್ಬರು ಜೋಡಿ ಇರುವಂತ ಕಾಮಿಡಿ ಆತು, ಸಾಧು ಡ್ರೆಸ್ ಮಾಡಿ ಕಾಮಿಡಿ ಮಾಡೋರು ಆತು, ಅಥವಾ ಸಾಧುರ ಒಂದು ಸನ್ನಿವೇಶ ಬಂದ್ರೆ ಸಾಧು ಸನ್ನಿವೇಶ ಬಂತಂದ್ರೆ ಇವೆರಡು ಕೊಟ್ಬಿಡೋದು. ಇವೆರಡ್ರಿ. ಮತ್ತೆ ತಲೆ ಮೇಲೆ ಇದು ಮಾಡ್ತಾವ ವಿಗ್ ರೀ. ವಿಗ್, ದಾಡಿ ಎಲ್ಲ ಅದಾವ್ರಿ. ಎಲ್ಲ ಹೈ ಕ್ವಾಲಿಟಿ ಇದು ಮಾಡಿದ್ರಿ. ಸರಿ. ಇವು ವಿಲನ್ ರೀ. ವಿಲನ್ ಅಂದ್ರೆ ಖಳನಾಯಕ ಅಂತ ಕರಿತೀವಿ. ಸೆಕೆಂಡ್ ಖಳನಾಯಕ. ಸೆಕೆಂಡ್ ಅಂದ್ರೆ ಎರಡನೇ ಖಳನಾಯಕ. ಇವು ಮೇನ್ ಖಳನಾಯಕ ರೀ. ಗೌಡನ ಪಾತ್ರ ಅಂದ್ರ ಗೌಡನ ಪಾತ್ರ ಮೇನ್ ಖಳನಾಯಕ. ಸೈಡ್ ಖಳನಾಯಕ. ಅವನ ಜೊತೆ ಇರೋರು. ನಮ್ಗೆ ಯಾರು ಮೊದಲು ಆಗ್ತಿದಿಲ್ರಿ, ಇತ್ತಿತ್ಲಾಗ ಸ್ಟಾರ್ಟ್ ಆತ್ರಿ. ಈಗ ಇತ್ತಿತ್ಲಾಗ ಅಂದ್ರ ಒಂದ್ 10 ವರ್ಷದಿಂದ 15 ವರ್ಷ ಹಿಂದೆ ರೀ ಸ್ಟಾರ್ಟ್ ಆಯ್ತು. ಗೌಡನ ಜೊತೆ ಯಾರು ಮೊದಲ ಬರೇ ಕರಿ ಪ್ಯಾಂಟ್ ಹಾಕ್ತಿದ್ರಿ. ಅಷ್ಟೇ. ಅದು ಇವೆಲ್ಲ ಎಲ್ಲಿ ಜೋಡಿಸಿರಿ ಇವನ್ನೆಲ್ಲ? ಬಹಳ ಎಷ್ಟು ದಿನ ಆಗತ್ರಿ ಇದನ್ನ ಒಂದ್ ಸೆಟ್ ರೆಡಿ ಮಾಡ್ಬೇಕಾರೆ 1 ವಾರ ಕಂಟಿನ್ಯೂ ಕೂತ್ರ 1 ವಾರ. ಡ್ರೆಸ್ ಮೇಲೆ ಡಿಪೆಂಡ್ ರೀ, ವರ್ಕ್ ಹೆಂಗ್ ಮಾಡ್ತಿರ್ಲಿ. ವರ್ಕ್ ಇದು ಕೆಳಗಡೆ ಪ್ಯಾಂಟ್ ರೀ,
ಇವಕ್ಕೆಲ್ಲ ಏನ ಬೆಲ್ಟ್ ಕಾಲ್ ಬೆಲ್ಟ್ ಹಾ ಎಲ್ಲ ಬರುತ್ತೆ. ಎಲ್ಲ ಬರ್ತಾವ. ಇದು ಪ್ಯಾಂಟು ಇದೊಂಥರ ಬೇರೆ ಬಟ್ಟೆ ಮಾತ್ರ. ಇದೇನ್ರಿ ಭಾರಿ ಐತ್ರಿ. ಹಾ ರೀ ಇದು ಪ್ಯಾಂಟ್ ರೀ. ಮತ್ತೆ ಇದೊಂಥರ ಬೇರೆ ಮತ್ತೆ. ಅಂದ್ರೆ ಈ ಟೈಗರ್ ಅಂದ್ರ ಎದಿ ಮೇಲೆ ಇದು ಪ್ಯಾಂಟ್ ರೀ ಅದು. ಇದೆಲ್ಲಿ ಮಾಡ್ಕೊಂಡಿದ್ರಿ ಇದನ್ನ? ಇದು ಬಿಜಾಪುರ. ಓಹೋ. ಇದನ್ನ ಪ್ರಿಂಟ್ ತಕೊಂಬಂದಾರೆ. ತಕೊಂಬಂದು ಇಲ್ಲೇ ಮನ್ಯಾಗ ಸೆಟ್ ಮಾಡಿ ಎಲ್ಲ ಮಾಡಿದ್ರಿ. ಭಾರಿ ವಜ್ಜೆ ಐತ್ರಪ್ಪ. ಒಂದ್ 5 kg ಮ್ಯಾಗ ಆತ್ರಿ ಇದು. ಟೋಟಲ್ ಎಲ್ಲ 5 kg ಮ್ಯಾಗ. 5 kg ಮೇಲೆ ಆಗ್ಬೋದು. ಒಬ್ಬ ಅಂದ್ರೆ ಎರಡನೇ ಕಳ್ನಾಯಕ ಅವಂಗೂ ತಾಕತ್ ಬೇಕಂದಂಗ ಬೇಕರ್ಲ. ಭಾರಿ ಹೆವಿ ವೇಟ್ ಇದೆ ರೀ. ಇದು ವೇಟ್ಲೆಸ್ ರೀ. ಹಾ ಇದು ವೇಟ್ಲೆಸ್. ವೇಟ್ ಕಮ್ಮಿ. ಹಿಂದೆ ನೋಡಿ ಎಲ್ಲ ಪ್ಯಾಟರ್ನು ಸೂಪರ್ ಆಗಿದೆ ಸರ್. ಪ್ಯಾಂಟ್ ಅದಕ್ಕೆಲ್ಲ ಮ್ಯಾಚಿಂಗ್ ಆಗ. ಮತ್ತ ಇವೆಲ್ಲ ಈ ಕಳ್ನಾಯಕ ಮತ್ತ ಈಗ ಗೌಡ್ರ ನಾಟಕ ಅಥವಾ ಒಂದು ಸಾಮಾಜಿಕ ನಾಟಕ ಬೇಕಂದಾಗ ಬರೀ ಇವು ಡ್ರೆಸ್ ಅದು ಕೆಲವೊಂದು ಪಾತ್ರಗಳು ಬರ್ತಾವ. ಯಾವುದು ಒಂದು ಗೌಡ್ರ ಮನೆತನದಾಗ ಅಂದ್ರೆ ಆಳುಗಳು ಅವರೆಲ್ಲ ಕತ್ತಿ ಕೊಡ್ಲಿ ಇವೆಲ್ಲ ಬೇಕಾಗ್ತಾವ. ಅವು ನೀವ್ ಹೆಂಗ್ ರೆಡಿ ಮಾಡ್ಕೊಂಡ್ರಿ? ಅವು ಮಾಡಿಸ್ತೇನ್ರಿ ಬೇರೆ ಕಡೆ. ಹಾ ಎಲ್ಲ ಬೇರೆ ಕಡೆ ನಿಮ್ಗೆ ಹೆಂಗ್ ಬೇಕಂಗ ನಾಟಕ. ಹಾ ಅಂದ್ರೆ ತೋರ್ಸಿದ್ರೆ ನಮಗೂ ಅಷ್ಟು ಗೊತ್ತಾಯ್ತು. ನೋಡಿದ್ರ ಎಲ್ಲ ನೀವು ಮಾಡಿದ್ರಿ ಎಲ್ಲ ಈ ತರ? ಇಲ್ರಿ ಮಾಡ್ಸಿರ್ತೇನ್ರಿ. ರೆಡಿ ಎಂಬುದು ಮಾಡಿ ನಾವು ರಣಧೀರ್ ಅಂತ ಹೇಳಿ ಮಾಡಿದಾರೆ. ಅಂದ್ರೆ ರವಿಚಂದ್ರನ್ ಅವ್ರ ಫ್ಯಾನ್ ಅವರು, ಹಿಂಗಾಗಿ ಭಾರಿ ಹೆವಿ ಐತಿ. ಆದ್ರೆ ಇದನ್ನ ಮಾತ್ರ ನಾವು ಮುಖ್ಯ ಇರುತ್ತೆ. ಇದನ್ನ ತಪ್ಪು ತಿಳ್ಕೊಬೇಡ್ರಿ. ಇದು ನಾಟಕ ಏನ್ ಬೇಕು ಅಷ್ಟೇ ಇರುತ್ತೆ. ಇದು ಹರಿತಿರಲ್ಲ. ಯಾಕಂದ್ರೆ ನಾಟಕದ ಮಾತ್ರ ಬಳಸ್ಲಿಕ್ಕೆ ಈ ತರ ನಾವು ಪ್ಯಾಟರ್ನ್ ಹೆವಿ ಐತಿ. ಆದ್ರ ಇದನ್ನ ನಾವು ಹರಿತು ಮಾಡಲ್ಲ ನೋಡಿ. ಬಡವರು ಜನ ತಪ್ಪು ತಿಳ್ಕೊಬಾರ್ದು. ಹಿಂಗಾಗಿ ಎಲ್ಲ ಹೆವಿ ಮಾಡಿದ್ರಿ. ಎಲ್ಲ ರೇಡಿಯಮು ಎಲ್ಲ ಜೈ ರಾಯಣ್ಣ ಅಂತ ಮಾಡಿದಾರ. ಎಲ್ಲ ರೇಡಿಯಂ ಇದೆ. ಮತ್ತೆ ಯಾವ್ದ್ರಿ ಬಂದೂಕ್ರಿ. ಒಬ್ಬ ಇದು ನೋಡ್ರಿ, ಇದನ್ನ ಹಾಕೊಂಡ್ರೆ ಅದೊಂಥರ ಕೈ ಹಿಡಿದ್ರನ ಅದೊಂದು ಇದು ಗತ್ತ ಬೇರೆ ಗೌಡ್ರದ್ದು. ಇದನ್ನ ಎಲ್ಲಿ ಮಾಡಿಸಿದ್ರಿ? ಇದನ್ನ ಹೇಳಲ್ರಿ ಜಾಗ. ಅಂದ್ರೆ ಒಟ್ಟು ಮಾಡಿದ್ರಿ? ಮಾಡಿಸಿರ್ತೇನ್ರಿ. ಒಟ್ಟು ಮಾಡಿದ್ರಿ. ಇದಕ್ಕ ಕಮ್ಮಿ ಅಂದ್ರು ಒಂದ್ 5-6 ಸಾವಿರ ಮ್ಯಾಗ ಆಗಿರ್ಬೇಕು. ಒಂದ್ 3,000 ತನ ಒಳಗಾಗೈತಿ. ಅರೆ ಇಷ್ಟೆಲ್ಲ ನಿಮ್ಗೆ ಹೆಂಗ್ ಮಾಡ್ಬೇಕು ಎಲ್ಲ ಮಾಡ್ಕೋಬೇಕು ಅನ್ನೋದು ತಲೆಯಾಗ ಬತ್ತು. ಹಂಗೆ ಏನ್ ಇವೆಲ್ಲ ಮಾಡಿರ್ತೀವಿ ಅಂತ ಮತ್ತೆ ಎಲ್ಲ ಬೇಡ್ತಾರ. ಎಲ್ಲ ನಮ್ಮ ಊರಾಗ ಸೋಮು ದಂಡಗೋಣ ಅಂತ ಹೇಳಿದಾರ. ಅವ್ರ ಮನಿ ಒಳಗ್ ಬಂದೂಕ್ ಇತ್ರಿ. ಲೈಸೆನ್ಸ್ ಐತಿ ಅವ್ರದ್ದು. ಅವ್ರದ್ದು ಲೈಸೆನ್ಸ್ ಐತ್ರಿ. ಅವ್ರ ಮನೆಯಲ್ಲಿ ನೋಡ್ಕೊಂಡ್ ಬಂದ್ ಅದ ಸೇಫ್ ತಕೊಂಡಿವ್ರಿ. ತಕೊಂಡ ಇದನ್ನ ಮಾಡಿ ಅಂದ್ರೆ ಅದು ಹೆಂಗೈತಿ ಅದ್ರದ್ದು ಸೇಮ್ ಮಾಡಿದ್ವಿ. ನೋಡಿದ್ರೆ ಒರಿಜಿನಲ್ ತರ ಕಾಣ್ಬೇಕು. ಆದ್ರೆ ಇದು ನಾಟಕಗಾಗಿ ಮಾತ್ರ ಬಳಸ್ಲಾಕೈತ್ರಿ. ಮತ್ತೇನ್ ಲೈಸೆನ್ಸ್ ಅದು ಏನಿಲ್ಲ. ಹೀಗಾಗಿ ನಾಟಕಗೋಸ್ಕರ ಐತಿ. ಅದಕ್ಕೆ ಹೇಗೆ ಐತಿವೋ ಅದು ಒರಿಜಿನಲ್ ಎಷ್ಟು ಸೈಜ್ ಐತಿ ಅದನ್ನೆಲ್ಲ ಅದನ್ನೇ ಮಾಡ್ಕೊಂಡಾರ. ಮತ್ತೆ ಯಾವ್ದದ್ರಿ ಸರ್? ಇದ್ರದ್ದು ಒಂದು ಕತಿ ಆತ್ರಿ. ಇದು ಲಾಂಗ್ ಕರೆನ ಐತ್ರಿ. ಅದು ಒಮ್ಮೆ ಇಂಡಿ ಸೈಡ್ ನಾಟಕ ಹೋಗಿದ್ದೇವ್ರಿ. ಕಳಿಸಿನ ಹುಡುಗನ್ರಿ. ಕಳಿಸಿದಾಗ ಪೊಲೀಸರು ಬಂದ್ ಹಿಡಿದ್ರಿ ಬಸ್ ಸ್ಟ್ಯಾಂಡ್ದಾಗ. ಅಂದ್ರ ಶಸ್ತ್ರಾಸ್ತ್ರ ಒಂದು ನಿಯಮ ಮಾರಕಾಸ್ತ್ರ ಹಿಡಿಯಂಟ್ಲಿ ನನಗ್ ಫೋನ್ ಹಚ್ಚಿದಾಗ, ಸರ್ ಹಿಂಗ ನಾ ನಾಟಕದಾರದವ್ರಿ ಮತ್ತೆ ಒಂಟಿವ್ರಿ ತಗೊಂಡಿ. ಆಯ್ತಪ್ಪ ಇದೆಲ್ಲ ಒರಿಜಿನಲ್ ಐತಿ ಹೆಂಗ್ ಮಾಡವ ಬಂದೂಕ ಅದು ಎಲ್ಲ ಬಿಡೋ ಒಂದ್ ತಾಸ್ ಬಿಡ್ಲಿ ನಮ್ನವ್ರು. ಬಸ್ ಸ್ಟ್ಯಾಂಡ್ ಹೊಟ್ಟೆ ಬಿಡ್ಲ ಹುಡುಗನ್. ನಾಟಕ ಹೋಗಿದ್ರು ಹೋಗಿ ಕಳಿಸಿನ ಹುಡುಗನ ಬಸ್ ಸ್ಟ್ಯಾಂಡ್ ಹಿಡಿದ್ ಬಿಟ್ರಿ. ಇವೆಲ್ಲ ಡ್ರೆಸ್ ಮತ್ತೆ ಬಂದೂಕ ಹಿಡಿದ್ ಬಿಟ್ರಿ. ಇದು ಒರಿಜಿನಲ್ ಐತಿ ನೋಡ್ರಿ. ಒರಿಜಿನಲ್ ಐತ್ರಿ ಅದು ಅಂತ. ಮತ್ತ ಅಲ್ಲಿ ನಾಟಕದವ್ರಿಗೆ ಫೋನ್ ಹಚ್ಚಿದ್ರಿ. ನಾಟಕದಾಗ ಊರಾಗ ಇಡ್ರಿದ್ದ ಮತ್ತ ಫೋನ್ ಹಚ್ಚಿ ಮಾತಾಡಿ ಮಾಡಿ ಬಿಡಿಸಿದ್ರಿ. ಹಿಂಗಾಗಿ ಬೇಡ ಅಂತೇಳಿ ಇದನ್ನ ಮನ್ಯಾಗ ಇಟ್ಟನ್ರಿ. ಕಟ್ಟಿಗೆ ಮಾಡಿಸೇನ್ರಿ. ಅಂದ್ರೆ ಇದನ್ನ ನಾವು
ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ಯಾವುದೇ ಒಂದು ಒರಿಜಿನಲ್ ಅಂದ್ರೆ ಮಾರಕಾಸ್ತ್ರಗಳನ್ನ ಬಳಸೋದಿಲ್ಲ. ಹಾಗಾಗಿ ಇದು ಮನೆಯಲ್ಲಿ ಐತಿ. ಇದರ ಡಮ್ಮಿ ಪೀಸ್ ನಾವು ಯೂಸ್ ಮಾಡ್ತೀವಿ ಈಗ ಯಾವುದೇ ನಾಟಕದ. ಯಾಕಂದ್ರೆ ಏನೋ ಎಲ್ಲ ಕಟ್ಟಿಗೆ ಅಂದ್ರೆ ಉಡನ್ದು ಮಾಡಿದ್ವಿ, ಅದೇ ತರ ಹೋಲುವಂಥದ್ದು. ಹಿಂಗಾಗಿ ಅದೊಂದು ದೊಡ್ಡ ಕತ್ತಿನ ಆಯ್ತ್ರಪ್ಪ. ಅವತ್ತೇನಾಯ್ತಲ್ರಿ, ಅವತ್ತಿಗೆ ಕಟ್ಟಿಗೆ ಮತ್ತೆ ಅವು ಇನ್ನು ಅದಾವ್ರಿ ಸಾಮಾನು. ಇನ್ನೊಂದು ಬಂದೂಕ್ ಅದಲ್ರಿ ಐತ್ರಲ್ಲ, ಒಂದು ಕೊಡ್ಲಿ ಐತ್ರಿ. ಇದೇನ್ರಿ ಕೈ ಹಿಡಿದ್ರ ಒಂಥರ ರೋಷಾವೇಶಿ ಬಂದ್ಬಿಡತಿ. ಅರೆ ಎಲ್ಲ ಡಮ್ಮಿ ಅಂದ್ರು ಡಮ್ಮಿ ಅಂದ್ರೆ ಹರಿತಿರಲ್ಲ ಇಷ್ಟೇ, ಶಾರ್ಪ್ ಇರಲ್ಲ. ಹೇಗೆ ಕೊಡ್ಲಿ ಇದೆ ಮತ್ತೆ ಗೌಡನಿಗೆ ಮತ್ತೆ ಗೌಡನ ಕಾರ್ಬಾರ್ಗೆ ಅಂತ ಕರಿತೀವಿ ನಾವು. ಅಂದ್ರ ಸಹಾಯಕರು ಇರ್ತಾರೆ, ಹೆಲ್ಪರು. ಗೌಡನ ಸುತ್ತಮುತ್ತ ಇವ್ ಬರತ್ರಿ ಕಥಾನಾಯಕ ಇದು ಗೌಡಗ್ರಿ. ಅದ್ ಮಚ್ಚ ಏನತ್ರಿ ಗೌಡ ಕೈಯಾಗ ಆಳುಗಳು ಅವ್ರಿಗೆ ಬಹಳ ಅದ್ಭುತವಾಗಿ ಮಾಡಿದ್ರಿ. ಇದನ್ನು ಅವ್ರದ ದನಗೊಂಡ ಅವ್ರದ್ದು ಅದ ಸೇಮ್ ಎಲ್ಲ ಅದ್ರಿ. ಇದೊಂದು 2 ಅದಾವ್ರಿ ಬಂದೂಕ ಅಲ್ಲಿ ಇರ್ತಾರ್ರಿ. ಅದೊಂದು ತೋರ್ಸ್ರಿ, ಅಂದ್ರೆ ಒಂದ ತೋರ್ಸಿ ಇಡಬಾರ್ದು ಅನ್ನೋದು. 2 ಬಂದೂಕ್ ಅದಾವ. ನಾಟಕಕ್ಕೆ ನಿಮ್ಗೆ ಬೇಕಾದ್ರೆ ಲಾಸ್ಟ್ ನಿಮಗೆ ಫೋನ್ ನಂಬರ್ ಕೊಡ್ತೀವಿ. ನಿಮ್ಮ ಊರಲ್ಲಿ ಸಾಮಾಜಿಕ ನಾಟಕ ಬೇಕಾದ್ರೆ ಈ ಥರ ನೀವು ಅವ್ರು ಬಂದು ಎಲ್ಲ ಸಾಮಗ್ರಿಗಳನ್ನ ಕೊಡ್ತಾರೆ. ಕಾಸ್ಟ್ಯೂಮ್ ಅಂದರೆ ಬಟ್ಟೆಗಳನ್ನು, ಬಂದೂಕುಗಳನ್ನು, ಹತಿಯಾರಗಳನ್ನು ಎಲ್ಲವನ್ನ ಕೊಡ್ತಾರೆ. ಮತ್ತು ನಿಮ್ಗೆ ಅಡ್ವಾನ್ಸ್ ಆಗಿ ಹೇಳಿದ್ರೆ ಆ ಥರ ಇದು ಮಾಡ್ತೀವಿ. ಅಂದ್ರೆ ಬೇಡಿ ಹಾಕುವಂತ ಒಂದು ಸನ್ನಿವೇಶ ಬರುತ್ತೆ ನಾಟಕದಾಗ. ಬಂದಾಗ ಏನೈತಿ ಬೇಡಿ ಹಾಕೊಂಡು ಕರ್ಕೊಂಡು ಹೋಗುವಂಥದ್ದು. ಸಾಮಾಜಿಕ ನಾಟಕದಲ್ಲಿ ಅಂದ್ರೆ ಎಲ್ಲ ಪಾತ್ರಗಳು ಬರ್ತಾವ. ರೈತನ ಬರುತ್ತೆ, ಅಥವಾ ಒಂದು ಅತ್ಯಾಚಾರದ ಬರ್ತೈತಿ, ಅಥವಾ ಎಲ್ಲ ಇದ್ದಾಗ ಇವೆಲ್ಲ ಏನು ನಾಟಕಕ್ಕೆ ಏನೇನು ಬೇಕಾಗುತ್ತಾವು ಎಲ್ಲ ಐಟಮ್ಗಳು ಒಂದೇ ಕಡೆ ಸಿಗುತ್ತಂದ್ರ ನಿಡೋಣಿ ಗ್ರಾಮದ ನಮ್ಮ ಚೆನ್ನಪ್ಪ ಜಿರ್ಲಿಯವರ ಒಂದು ಕಾಸ್ಟ್ಯೂಮ್ ಇದರಲ್ಲಿ ಫ್ಯಾಕ್ಟ್ರಿಯಲ್ಲಿ ನಿಮ್ಗೆಲ್ಲ ತಯಾರಾಗುತ್ತೆ. ಮತ್ತೆ ನಾಟಕಕ್ಕೂ ಬಂದು ಅವರೆಲ್ಲ ಕೊಟ್ಟು ಹೋಗ್ತಾರೆ. ಬರೀ ಒಂದು ಫೋನ್ ಮಾಡಿದ್ರೆ ಸಾಕು ಎಲ್ಲ ಕೊಡ್ತಾರೆ. ಬೇಕಂದ್ರೆ ಡ್ರೆಸ್ ರೆಡಿ ಮಾಡಿ ಕೊಟ್ಟು ಬಿಡ್ತಾರೆ. ಇವು ಕೂಡ ಇದು ಅದಾವ್ರಿ ನಾಟಕದ ಡಮ್ಮಿ. ಡಮ್ಮಿ ಎಲ್ಲ ಐಟಮ್ ಈ ತರ ಎಲ್ಲ ಶೆಲ್ಸ್ ಎಲ್ಲ ಅದಾವ್ರಿ. ಮ್ಯಾಗ್ಜಿನು ಎಲ್ಲ ರೆಡಿ ಹಾಕೋದು. ಈ ತರ ನಾಟಕಕ್ಕೆ ಏನ್ ಬೇಕು ನೀವು ಹೆಂಗ್ ಹೇಳ್ತೀರಿ ಆ ತರ ಮಾಡಿಕೊಡ್ತಾರೆ. ಮುಂಚಿತವಾಗಿ ನೀವು ಒಂದು ತಿಂಗಳು ಇರ್ತಾ ಹೇಳಿದ್ರು ಕೂಡ ಯಾವ ತರ ನಿಮ್ಗೆ ಡ್ರೆಸ್ ಬೇಕು ಅವನು ಕೂಡ ರೆಡಿ ಆಗ್ತದೆ. ರೆಡಿ ಮಾಡಿ ಕೊಡ್ತೀವಲ್ರಿ, ಕೊಟ್ಟಿನ್ರಿ ಹಂಗ ರಗಡ. ಈ ತರ ಎಲ್ಲ ಓಪನ್ ಮಾಡಿ ಚಲೋ ಪೂರ ತೆಗಿಯಲ್ರಿ. ಇದು ಒರಿಜಿನಲ್ ಅಲ್ರಿ, ಮತ್ತ ತಿಳ್ಕೊಬೇಡ್ರಿ. ಯಾಕಂದ್ರೆ ಅದೇ ತರ ಮಾಡ್ಯಾರ. ಹೆಂಗ್ ನಮ್ಮ ನಾಟಕಕ್ಕೆ ಏನ್ ಬೇಕಾಗತ್ತಂದ್ರ ಈಗ ಒಬ್ರು ಯಾರೋ ಕಲ್ತಿರ್ತಾರ ನಾಟಕ. ಸರ್ ನಮ್ಗ ಕಥಾನಾಯಕಿ ಬೇಕು, ಮತ್ತೆ ಡ್ಯಾನ್ಸರ್ ಬೇಕು, ಮತ್ತೆ ಇವೆಲ್ಲ ನೀವು ಯಾವ ತರ ನಮ್ಗ ಗೊತ್ತಿರಲ್ಲ. ನಂಬರ್ ಇರ್ತಾರ ನಮ್ ಕಡೆ ಸಂಪರ್ಕ ಮಾಡಿ ಕೊಡ್ತೀವಿ. ಹೇಳ್ತೀರಿ ಹಿಂಗ ಅದಾರ. ಅಂದ್ರೆ ಯಾವ ಕಲಾವಿದ್ರು ನಿಮ್ಗೆ ಗೊತ್ತದ ಎಲ್ಲಾರು ಗೊತ್ತದ. ಆಯಾ ತಕ್ಕಂಗ ನಾಟಕಕ್ಕೆ ಯಾರಿಗೆ ಬೇಕು ಅನ್ನೋದು ನೀವೆಲ್ಲ ಇದು ಮಾಡ್ತೀರಿ. ಮತ್ ನಿಮ್ ಹತ್ತಿರ ಯಾವ ನಾಟಕ ನಿಮ್ಗ ಹೆಚ್ಚ ಇದು ಐತಿ? ಯಾವ ನಾಟಕ ಡೈಲಾಗ್ ಹೆಚ್ಚ ಇಂಟ್ರೆಸ್ಟ್ ಐತಿ? ನಾ ಮಾಡೋದು ವಿಲನ್ ಜಾಸ್ತಿ. ಅದ ವಿಲನ್ ಒಳಗ ಇಂಥ ನಾಟಕದಾಗ ಡೈಲಾಗ್ ನಿಮ್ಗೆ ಯಾವ ಇದು ಅನಿಸಿದ್ವು? ನೆನಪಿಲ್ರಿ. ಒಟ್ಟ ಎಲ್ಲಾ ತರ ನಾಟಕದಾಗ ಅದ ಡೈಲಾಗ್ ಇದು ಜಾತ್ರೆ ಮಾಡಕತ್ತೀರಿ ನಾಟಕ ಮಾಡತ್ತೀರಿ. ಅಂದ್ರೆ ಶಿವಪಾರ್ವತಿ ಜಾತ್ರೆಗೆ ಅಂದ್ರೆ ಡಿಸೆಂಬರ್ ನವೆಂಬರ್ 18ನೇ ತಾರೀಕಿಗೆ ಐತಿ ನೋಡ್ರಿ. ನವೆಂಬರ್ 18ನೇ ತಾರೀಕು ಈ ವರ್ಷ ನೀವು ಜಾತ್ರೆ 4-5 ವರ್ಷ ಬಿಟ್ಟಿದ್ದೀರಿ. ಇದೇ ಸರ ನಾಟಕ ಮಾಡಕತ್ತೀರಿ. ಮತ್ತೆ ನಿಮ್ಗೆ ಯಾವ ಕಲಾವಿದರು ಪರಿಚಯ ಅದಾರ ಖಳನಾಯಕ ಒಳಗ? ಎಲ್ಲಾರು ಪರಿಚಯ ಇರ್ತಾರ, ಯಾರು ಎಲ್ಲನಲ್ಲ ಎಲ್ಲಾರು ಪರಿಚಯ.
ನಿಮ್ಮಂತಲ್ಲಿ ನಾಟಕ ಯಾ ಬುಕ್ ಬೇಕಂದ್ರ ಒಬ್ಬರು ಸಿಕ್ಕಿರ ಎಲ್ಲ ನಿಮ್ಮ ಹತ್ರ ಏನ ಸಿಗ್ತಾವ್ರಿ ಹಂಗ ಸಿಗ್ತಾವ? ನಾವೇ ಮಾಡ್ತೀವ್ರಿ, ನಾಟಕ ಹೋಗಿರ್ತೀವಲ್ರಿ, ಹಾ ಹಾ ಅವ್ರಿಗೆ ಹೇಳ್ತೀವಿ, ಹೇಳಿ ಒಂದ್ ಎರಡು ಬೊಕ್ಕ ತಂದಿರ್ತೇನ್ರಿ. ಹಾ 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 ಎಷ್ಟ್ ಅದಾವ್ರಿ ನಿಮ್ಮ ನಾಟಕ? ಇರ್ಬೋದು ಇಲ್ಲೆಲ್ಲವ್ರಿ ಒಂದ್ 45 ಇರ್ಬೋದು. ಒಯ್ತಾರ್ರಿ ಹಂಗ ಜನ. ಹಾ ಒಯ್ತಾರ. ಮತ್ತಂದ್ ಕೂಡ ಇಲ್ಲ ಮುಗಿತಾ ಅಂದ್ರೆ ಮುಗಿತ್ರಿ. ಈಗ ನಾಟಕ ಮಾಡೋ ಕಥಾನಾಯಕಿ ಮತ್ತೆ ಡ್ಯಾನ್ಸರ್ ಅವ್ರು ಬರ್ತಿರ್ತಾರ. ಈ ಕಥಾನಾಯಕಿಗಂತೂ ಹೇಳ್ಬೇಕು, ನಿಮ್ಗೆ ನಾಟಕ ಹೆಸರು ಹೇಳ್ಬಿಟ್ರ ತಾವ್ ಇದ್ ಮಾಡ್ತಾರ. ಹಾ ರೀ, ಅವ್ರು ಮೊದಲ ಏನ್ ಮಾಡ್ತಿದ್ರಿ, ಬುಕ್ಕ ಒಯ್ದ ಅವ್ರು ಕೊಡ್ಬೇಕಾಕಿತ್ರಿ. ಈಗ ಹಂಗಿಲ್ರಿ, ಫೋನ್ ಹಚ್ಕೊಂಡ್ಲೆ ಯಾವ್ದು ಕಥೆ ಅಂತ ಕೇಳ್ತಾರ್ರಿ, ಹೇಳ್ತೀವಿ. ಯಾವ ನಾಟಕ ಐತಂದ್ರ ಕೇಳಿದ್ರೆ ಮುಗಿದ್ ಹೋಗ್ತದೆ. ಅದ್ನ ಹೇಳ್ಬಿಟ್ಟು ಅಂದ್ರೆ ಅವ್ರದಲ್ಲಿ ಬುಕ್ಕ ಇರ್ತಾವ್ರಿ. ಅವ್ರು ಓದ್ಕೋತ್ ಕೂತು ಬಾಯ್ಪಾಟ್ ಮಾಡ್ಕೊಂಡು ಅವ್ರು ಬಂದ್ಬಿಡ್ತಾರ. ಬಾಯ್ಪಾಟ್ ಮಾಡ್ಕೊಂಡ್ ಬಿಡ್ತಾರ. ಒಂದ್ 4 ಪುಸ್ತಕ ತೋರ್ಸರ್ಲಿ ಹೆಂಗಿರ್ತಾವ ಅನ್ನೋದು. ಪುಸ್ತಕ್ರಿ ರೈಚ ಹಚ್ಚಿದ ದೀಪ, ಇದೊಂದು ನಾಟಕ. ಯಾರಂದ್ರೆ ಕಲಿಯುಗದ ಭೀಮ್ ಅಂತೇಳಿ DR ಪೂಜಾರಿ ಬರ್ತಾರೆ. DR ಪೂಜಾರಿ ಅವ್ರು ಬರೆದಂತ ಅದ್ಭುತ ನಾಟಕ. ಯಾಕ್ರಿ ಇದು ಎಲ್ಲಿ ಹೆಚ್ಚಿದಾಗಿತ್ತು? ಆಡ್ತಾರೆ ಎಲ್ಲರೂ. ಈ ಸದ್ ಸೀಸನ್ ಅಂದ್ರೆ ಇದಾಗೈತಿ ನೋಡ್ರಿ, ಧರ್ಮದ ನೋಡಿ ಬೆಂಕಿ ಕಿಡಿ ವರ್ಷದಿಂದ ರೀ, ಎಲ್ಲ ಕಡೆ ರನ್ನಿಂಗ್ ನಾಟಕ ರೀ. ಸಾವಿರ ಹಳ್ಳಿಯ ಸರ್ದಾರ್ ಅಂತೇಳಿ ನೋಡಿ. ಅಂದ್ರೆ ಅದ ಆ ಕಥೆಗೆ ತಕ್ಕಂಗ ಅವ್ರು ಮಾಡ್ತಾರ. ಕೆಲಸಗಾರ ಅಪ್ಸೆಟ್ ಪ್ರಿಂಟರ್ ಗಜೇಂದ್ರ ಪ್ರಕಾಶನ ಚಂದ್ರಕಲಟಾಗಿ ಹಿಂದ್ಗಡೆ. ಯಾರು ಇದು DR ಪೂಜಾರಿ ಅಂದ್ರೆ ಜಾಸ್ತಿ ಅವ್ರ ಹೆಚ್ಚು ಮಾಡಿದ್ದ DR ಪೂಜಾರಿ ಅವರ ಒಂದು ಸಾಹಿತ್ಯಿಕ ನಿಮ್ಮದು ಮಾಡಿರಿ, ಅವರು ಹೆಚ್ಚು ಕಥೆ ಮಾಡಿರಿ. ಅಂದ್ರೆ ರೈತರದ ಪಾತ್ರ ಜಾಸ್ತಿ ಅಂದಂಗತ್ತ. ಅದ್ರಾಗ ಎಲ್ಲ ಖಳನಾಯಕ, ಈ ಬೇಡಿ ಹಾಕೋದು ಮತ್ತೆ ಪೊಲೀಸ ಎಲ್ಲ ಬಂದ್ಬಿಡ್ತಾವ. ಎಲ್ಲಾ ಪಾತ್ರ ಬೇಕಾರಿ. ರೈತನ ರಾಜ್ಯದಲ್ಲಿ ರೌಡಿಗಳ ದರ್ಬಾರ ನೋಡಿ ಹೆಂಗಿದೆ. ಹೆಣ್ಣಿನ ಶೀಲ ಸಿಂಗಾರ, ಹೆಣ್ಣಿಗೆ ಶೀಲ ಸಿಂಗಾರ, ಗಂಡಿಗೆ ಬುದ್ಧಿ ಬಂಗಾರ. ಹೊಸದನ್ರಿ ಇನ್ನ ಎಲ್ಲಿ ಇದು ಆಗಿಲ್ಲ, ಹೆಚ್ಚಿಲ್ಲ ಮಾಡಿರ್ಬೋದು. ಇದು ರೈತನ ಕರೆ ಜಗವೆಲ್ಲ ಸಕ್ಕರೆ. ಹೆಚ್ಚು ಯಾವ್ದು ನಾಟಕ ಮಂದಿ ಕೇಳ್ತಾರ? ಹುಚ್ಚನ ಕಣ್ಣೀರು, YS ಕಲ್ಲನಗೌಡ್ರು, ಮದಗುಣಿಕಿ ವಿರಚಿತ. ಮದಗುಣಿಕಿ ಅಂದ್ರೆ ಇಲ್ಲೇ ನಮ್ಮ ಪಕ್ಕದವ್ರ ಎಲ್ಲ ಅಲ್ರಿ, ಬೇರೆ ಕಡೆ ಅದಾರ. ಬಡವ ಸಾಕ್ಯದ ಬಹದ್ದೂರ್ ಹುಲಿ ಅಂತೇಳಿ ಅಂದ್ರೆ ಸಾಮಾಜಿಕ ನಾಟಕಗಳು ಎಲ್ಲ. ಗುಡುಗು ಹೊಡೆದ ಗರುಡ ಅರ್ಥಾತ್ ಮರಣ ಮೃದಂಗ ಅಂತೇಳಿ. ಗೌಡವನ ಗರ್ವಕ್ಕೆ ಗರ್ಜಿಸಿದ ಬಡವ, ಮನಮೆಚ್ಚಿದ ನಾಯಕ. ಅವೆಲ್ಲ ಪೋಸ್ಟರು ಮತ್ ನೋಡಿದ್ರೆ ಹಳ್ಳಿ ಗೊತ್ತಾಗತ್ತೆ. ಹಿಂಗಾಗಿ ನನ್ನ ಅನಿಸಿಕೆ ಪ್ರಕಾರ ಸರ, ಕಲೆಗೆ ಬೆಲೆ ಸಿಗುವುದಂದ್ರ ಉತ್ತರ ಕರ್ನಾಟಕ ಇಲ್ರಿ, ಉತ್ತರ ಕರ್ನಾಟಕ ಎಲ್ಲ ಕಡೆ ಮಾಡ್ತಾರ, ಇಲ್ಲ ಅಂತನಲ್ಲ. ಕಲೆಗೆ ಬೆಲೆ ಸಿಗುವುದಂದ್ರ ಗುಲ್ಬರ್ಗ ಸೈಡ್. ಗುಲ್ಬರ್ಗ ಅಂದ್ರೆ ಹೆಚ್ಚು ನಾಟಕ. ಇಂಡಿ, ಸಿಂದಗಿ, ಅಫಜಲ್ಪುರ ಆ ಕಡೆ ಎಲ್ಲ, ಆಲ್ಮೇಲ ಆ ಸೈಡ್ ಕಲೆಗೆ ಬಾಳ ಬೆಲೆ ಕೊಡ್ತಾರ. ನಾಟಕ, ಸಾಮಾಜಿಕ ನಾಟಕ ಬತ್ತಪ್ಪ ಅಂತಂದ್ರ ಬಾಳ ಅಂತ. ಒಂದೇ ನಾಟಕ 2 ದಿನ ಮಾಡ್ತಾರ ಅವ್ರು. 2 ದಿನ? ಇವತ್ತೊಂದ್ ದಿನ, ಇವತ್ತೊಂದ್ ಪ್ರಯೋಗ, ನಾಳೆ ಗ್ಯಾಪ್, ಮತ್ ನಾಡ್ದೊಂದ್ ಪ್ರಯೋಗ. ಅದೇ ನಾಟಕ ಮತ್ ನೋಡ್ತಾರ. ನಮ್ಮಲ್ಲಿ ಒಂದ್ಸಲ ನೋಡಿಬಿಟ್ರಂದ್ರ ಏನಪ್ಪಾ, ಆ ಸೈಡ್ ಬಾಳ ಅಂದ್ರೆ ಬಾಳ ಕಲೆ ಬಾಳ ಬೆಲೆ ಐತ್ರಿ. ಮತ್ತೆ ಅವ್ರ ನಾಟಕ ಹಂಗಾಗಿರ್ಬೇಕಲ್ಲ. 2 ಸಲ ನೀವು ಮಾಡಿ ಬಂದಿದ್ದೆ ಯಾವ ಊರಾಗ? ಎಲ್ರಿ, ಡಬಲ್ ನಾಟಕ ಅದ. ಒಂದ ನಾಟಕನ ಈಗ ಗುಲ್ಬರ್ಗ ಸೈಡ್ ಮಾಡ್ತಾರ. ಹಂಗ ಒಂದ್ ಊರಾಗ ಒಂದ್ ಕತಿ ಮಾಡ್ತಿರ್ತಾರೆ, ಬೇರೆ ಊರಾಗ ಅದ ಕತಿನ ಮಾಡ್ಬೋದು, ಮತ್ತೊಂದ್ ಮಾಡ್ಬೋದು. ಒಳ್ಳೇದಾಗ್ಲ್ರಿ ಸರ್. ಯಾಕಂದ್ರ ಒಂದು ಪುಟ್ಟ ಗ್ರಾಮ ಅಂದ್ರೆ ಬಿಜಾಪುರ ಜಿಲ್ಲೆ ಬಬ್ಲೇಶ್ವರ ತಾಲೂಕು ರೆಡಿ ಮಾಡತ್ ನೋಡ್ರಿ ಹೊಸ. ಅಂದ್ರೆ ಯಾವ ತರ ರೆಡಿ ಆಗುತ್ತೆ ನೋಡು. ಇದು ಹೊಸ ಅಂದ್ರೆ ಹೊಸ ಡಿಸೈನ್ ಎಲ್ಲ ಇವತ್ತು. ಅಂದ್ರೆ ಈಗ ಮುಂಬೈ ಮತ್ತೆ ಬಹಳ ದೂರ ಹೋಗಿ ಇದರ ಮಟೀರಿಯಲ್ ಎಲ್ಲ ತೆಗೆದುಕೊಂಡು ಬರ್ತಾರೆ. ಸ್ವಲ್ಪ ಮಟೀರಿಯಲ್ ಯಾವ ತರ ಇದೆ ತೋರ್ಸಲ್ಲ. ಒಂದು ಅಂದ್ರೆ ಈ ಶೈನಿಂಗ್ ಬರೋದು ಒಂದು ತೋರ್ಸ್ ಇವೆಲ್ಲ ಅಲ್ಲಿವರೆ.
ಅವ್ರಿಗೆಲ್ಲ ಡ್ರೆಸ್ ಹಾಕಿಸ್ಲಕ್ಕ ಎಲ್ಲ ಕೊಟ್ಟಿಲ್ಲ. ಓಹೋ ನೋಡಿ ತೆಂಗು ಹೊಡಿತು ತಂದೀವಿ ಅಂದ್ರೆ ಒಮ್ಮೆ ಒಂದು 20,000 ರೂಪಾಯಿ ಮಾಲ್ ತಂದ್ಬಿಟ್ಟಿರ್ತೇನೆ. ಒಂದು 20,000 ಬರೀ ಇವು ಮಟೀರಿಯಲ್ ರೀ, ಅರ್ವಿ ಬೇರೆ ಬೇರೆ ಕಡೆಯಿಂದ ತಂದು ಇದು ಮಾಡ್ತೀವಿ. ಕಷ್ಟ ಐತ್ರಿ ಅಂದ್ರು. ಯಾರಿಗಾದ್ರೂ ಸಾಮಾಜಿಕ ನಾಟಕ ಮತ್ತೆ ರಂಗಭೂಮಿ ಕಲಾವಿದರನ್ನ ನೀವು ಬೆಳೆಸ್ಬೇಕಾಗಿದ್ರೆ ಅಥವಾ ನಮ್ಮ ನಾಟಕಕ್ಕೆ ನಮ್ಮೂರಲ್ಲಿ ನಾಟಕಕ್ಕೆ ನಾವು ಖಳನಾಯಕ ಇರಬಹುದು, ಯಾವುದೇ ನಿಮ್ದು ನಾಟಕ ಇರ್ಲಿ, ಹೌದಿಲ್ರಿ, ಸಾಮಾಜಿಕ ನಾಟಕ ಇರ್ಲಿ, ನಾಟಕ ಸಮಾಜ ಏನೇ ಇದ್ರು ಡ್ರೆಸ್ ಮೇಕಪ್ ಹಿಡ್ಕೊಂಡು ಕಲಾವಿದರನ್ನ ಹಿಡ್ಕೊಂಡು ಸಹ ಕಲಾವಿದರನ್ನ ಅಂದ್ರೆ ಈ ಹಾಸ್ಯಗಾರರು ಇರ್ಬೋದು, ಕಾಮಿಡಿಯನ್ ಇರ್ಬೋದು, ಡ್ಯಾನ್ಸರ್ ಇರ್ಬೋದು, ಲೇಡೀಸ್ ಕಥಾನಾಯಕಿ ಅಂತ ಕರಿತೀವಲ್ಲ, ಅವರು ನಿಮಗೆ ಬೇಕಾದ್ರೆ ಖಂಡಿತವಾಗಿ ನಿಮ್ಗೆ ಒಂದು ಒಳ್ಳೆ ಇದರೊಳಗ ನಿಮ್ಮ ನಾಟಕಕ್ಕೆ ಹೊಂದುವಂಗ ಆ ಕಲಾವಿದರನ್ನ ಕೊಡುವಂತ ಏಕೈಕ ಕಲಾವಿದ ಚನ್ನವೀರ ಜಿರ್ಲಿ ನಿಡೋಣಿ ಅವರು ಅದಾರ. ಸಾಕಷ್ಟು ಕಲಾವಿದರ ಪರಿಚಯ ಅದಾರ. ಮತ್ತೆ ಎಲ್ಲ ನಾಟಕಗಳನ್ನ ನಿಮ್ಗೆ ಏನ್ ಬೇಕು ಡ್ರೆಸ್ ಹಿಡ್ಕೊಂಡು ಎಲ್ಲವನ್ನ ಕೊಡುವಂತ ಕಲಾವಿದರು ನಿಡೋಣಿಯಾಗ ಅದಾರ. ಈ ರಂಗಭೂಮಿ ಕಲೆ ಉಳಿಬೇಕಾಗೈತಿ. ಎಷ್ಟೋ ಕಲಾವಿದರು ಬದುಕ್ತಾರ. ಅದಕ್ಕೆ ನಿಮಗೆ ಯಾರಿಗೆ ಸಾಮಾಜಿಕ ನಾಟಕ ಮಾಡ್ಬೇಕಾಗಿತ್ತು, ನಮ್ಗೆ ಏನೋ ಸಿಗ್ತಾ ಇಲ್ಲ, ಯಾರ ಹೊಸ ಪ್ರಯೋಗ ಮಾಡೋರು ಇದ್ರಂದ್ರೆ ಖಂಡಿತವಾಗಿ ಈ ನಂಬರ್ಕ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ನೀವು ನಾಟಕ ಅಷ್ಟ ಕಲೀದ ಅಷ್ಟೇ, ಉಳ್ಕಿದೆಲ್ಲ ನಿಮ್ ಪರಿಪೂರ್ಣವಾಗಿ ಎಲ್ಲ ಹೇಳ್ಕೊಡ್ತಾರೆ. ಹೆಂಗ್ ಮಾಡ್ಬೇಕು, ಯಾರನ್ನ ಕರ್ಸ್ಬೇಕು, ಸ್ಟೇಜ್ ಯಾರ್ದು ಹಾಕ್ಬೇಕು, ಮತ್ತೆ ಯಾವ ತರ ಸ್ಟೇಜ್ ಇರ್ಬೇಕು, ಎಲ್ಲವನ್ನ ಹೇಳ್ಕೊಡ್ತಾರೆ. ನೀವು ಯಾವ್ದು ಟೆನ್ಷನ್ ಮಾಡ್ಕೋಲ್ಲ. ನಾಟಕ ಈ ರಂಗಭೂಮಿ ಕಲೆ ಉಳಿಬೇಕಾಯ್ತಿ. ರಂಗಭೂಮಿಯಿಂದ ಎಷ್ಟೋ ಜನ ಚಿತ್ರರಂಗಕ್ಕೂ ಹೋಗ್ಯಾರ. ಬಾಳ ಜನ ಹೋಗ್ಯಾರ. ಯಾಕಂದ್ರ ಅದು ತಳಪಾಯ ಫೌಂಡೇಶನ್. ಅದಕ್ಕ ಬಿಡ್ಲಾಕ್ ಹೋಗ್ಬೇಡ್ರಿ. ಯಾರಿಗೆ ಈ ಫಿಲ್ಮ್ಕ ಈ ರಂಗಭೂಮಿಗೆ ಬಾಳ ಇದು ಐತ್ರಿ, ಫರ್ಕ್ ಐತಿ. ಅದು ರೀಲ್ ರೀ, ಇದು ರಿಯಲ್. ಇಲ್ಲಿ ಮಾಡಕ್ ಬರಲ್ಲ, ಇಲ್ಲಿ ಕಟ್ ಮಾಡಕ್ ಬರಲ್ಲ. ಅಲ್ಲಿ ಏನೋ ತಪ್ಪಾದ್ರೂ ತಿದ್ದುಪಡಿ ಮಾಡ್ಕೊತಾರೆ ಅವ್ರು. ಮತ್ ಬೇರೆ ಶರ್ಟ್ ಏನೋ ಅದೇನೋ ಮಾಡ್ಕೊತಾರೆ. ಮಾಡಕ್ ಬರಲ್ಲ. ಏನಂದ್ರೆ ಒಂದ್ಸಲ ಮೈಕದ ಓದಿರಿ ಮತ್ತೊಂದು ತಿದ್ಲಾಕ್ ಬರಲ್ಲ, ಮಂದಿ ಬೈತಾರ. ಏನು ಮಾಡಕ್ ಬರಲ್ಲ. ಅದು ಪಿಕ್ಚರ್ ಏನೈತಿ ರೀಲ, ಇದು ರಿಯಲ್. ಇದ್ರಾಗ ಗೆದ್ದ ಅಲ್ಲಿ ಹೋಗ್ಬೇಕು ಅಂದ್ರ ಕಲೆ ಅಭಿನಯ ಮಾಡಾಕ ಚಿತ್ರರಂಗ ಹೀರೋ ಆಗ್ಬೋದು, ಅಥವಾ ಖಳನಾಯಕ ಆಗ್ರಿ, ಮತ್ತೆ ಏನಾದ್ರು ಹಾಡುಗಾರ ಇರ್ಬೋದು, ಏನಾಗ್ರಿ ರಂಗಭೂಮಿ ಕಲೆ ಉಳಿಬೇಕಾಗೈತಿ. ನಿಮ್ ನಂಬರ್ ಅಷ್ಟು ಹೇಳ್ಬಿಡ್ರಿ. ನನ್ನ ನಂಬರ್ ರೀ 8951514243. 895151514243. ಈ ನಂಬರ್ಕ ನೀವು ಯಾರು ಬೇಕಾದ್ರೂ ಕರೆ ಮಾಡ್ರಿ. ನಿಮಗ ಎಲ್ಲ ಡ್ರೆಸ್ಸು, ಮೇಕಪ್, ಕಲಾವಿದರ ಏನ್ ನಿಮ್ಮ ನಾಟಕ, ಸಾಮಾಜಿಕ ನಾಟಕ A to Z ಅಂದ್ರೆ ಒಂದ್ರ ಹಿಡಿದು ಎಲ್ಲ ನಿಮ್ಗ ಸಿಗುವಂತ ಏಕೈಕ ಸ್ಥಳ ಈ ನಂಬರ್ಕ ನೀವೆಲ್ಲ ಕರೆ ಮಾಡ್ರಿ. ಯಾವ ಊರು ಅಂದ್ರೆ ಕರೆ ಮಾಡಿದಾಗ ನಿಮ್ದು ಯಾವ ಊರು, ಯಾವ ತಾರೀಕಿಗೆ ನಾಟಕ ಐತಿ, ಪೂರ್ಣ ಮಾಹಿತಿ ಹೇಳಿದ್ರೆ ಅವ್ರು ನಿಮ್ಗೆಲ್ಲ ಪೂರ್ತಿ ಎಲ್ಲ ಮಾಹಿತಿ ಹೇಳ್ತಾರೆ. ನಾಟಕದಾಗ ಏನೇನ್ ಬೇಕು, ಯಾವ ತರ ಮಾಡ್ಬೇಕು, ಹೇಗೆ ನಾವು ಅದರಲ್ಲಿ ಬೆಳಿಬೇಕು ಅನ್ನೋ ಅವ್ರು ಯಾರು ಆಸಕ್ತಿ ಇದ್ರಿ ಖಂಡಿತವಾಗಿ ನಿಮ್ಗೆಲ್ಲ ತಿಳಿಸ್ಕೊಡ್ತಾರೆ. ಈ ವಿಡಿಯೋನ ನೋಡಿದಂತ ಎಲ್ಲ ಜನತೆಗೂ ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ ಹೇಳ್ತೀನಿ ಸರ್. ತಮಗೂ ನಮಸ್ಕಾರ. ಇಲ್ಲಿಂದ ನಿಮ್ದು ಅಂದ್ರೆ ಒಂದು ಯಾತ್ರೆ ಅಂದ್ರೆ ಸಾಮಾಜಿಕ ರಂಗಭೂಮಿಯಿಂದ ನೀವು ಕೂಡ ಚಿತ್ರರಂಗಕ್ಕೆ ಹೋಗ್ಲಿ ಅಂತೇಳಿ ನಮ್ದು ಆಸೆ ಐತಿ. ದೊಡ್ಡ ಕಲಾವಿದರಲ್ಲ ನಾವು. ಅಂದ್ರೆ ಬೆಳಕಿಗೆ ನಮ್ಮ ಚಾನಲ್ ಮೂಲಕ ಬರ್ಲಿ ಅಂತ ಹೇಳ್ತೀನಿ. ಯಾರ್ಯಾರು ನೋಡ್ತೀರಿ ದಯವಿಟ್ಟು ಮೇಕಪ್ ಬಾ ಅಂತ ಹೇಳಿದ್ರಿ ನನಗೆ. ಮೇಕಪ್ಗೆ ಮೇಕಪ್ ಬಾ ಅಂತ ಹೇಳಿದ್ರಿ. ಅಂದ್ರೆ ಫಿಲ್ಮ್ ಇಂಡಸ್ಟ್ರಿ ನಮ್ಮ ಮನೆ ಬೇಡ ಅಂದ್ರ. ಅಂದ್ರೆ ಒಂದ್ಸಲ ಇಲ್ಲಿ ಮನೆಯಿಂದ ಬಿಟ್ಟು ಹೋದ್ರೆ ಬರಂಗಿಲ್ಲ ಹೊಡಮನೆ ಅನ್ನೋದು ನಮ್ಮ ಹಳ್ಳಿ ಇದ್ರೊಳಗ. ನಮ್ಮ ಮನೆ ಬೇಡ ಅಂದ್ರೆ ಹಿಂಗಾಗಿ ಚಿತ್ರರಂಗ ಬೇಡ ಅಂತೇಳಿ ಇಲ್ಲಿ ಹಿಂಗಾಗಿ ಬಹಳ ಮೇಕಪ್ ಮಾಡೋದ್ರಾಗ ಎತ್ತಿದ ಕೈ ಚನ್ನವೀರ್ ಅವರು ಜಿರ್ಲಿ ಅಂತೇಳಿ. ಈ ನಂಬರ್ ಡ್ರೆಸ್ ಆದ್ರೂ ಅಷ್ಟೇ ಸರ್, ಯಾರ ಕಾಂಪಿಟೇಷನ್ ಬಂದ್ರೆ ಬಿಡಲ್ರ. ಅಂದ್ರೆ ಹೊಸ ತಯಾರಾಗತ್ತವ್ರಿ, ನಾನೇ ತಯಾರು ಮಾಡ್ತೀನಿ. ಹಿಂಗಾಗಿ ಅವ್ರಿಗೆ ಕೆಲವೊಂದು ಊರಾಗದವ್ರಿ ಆಗಿದ ಘಟನೆಗಳ್ರಿ. ಈಗ ಒಂದ್ ಊರಾಗ ನೀವು ಫುಲ್ ಫೇಮಸ್ ಅದ್ರಿ. ಈಗ ನಾವ್ ಹೆಸರು ಹೇಳಲ್ರಿ. ನೀವು ಫುಲ್ ಫೇಮಸ್ ಅದ್ರಿ ಡ್ರೆಸ್ ನೋಡ ಮತ್ತೊಬ್ರು ಅದಾರ ಡ್ರೆಸ್ ಇಲ್ಲ. ನೀವು ಫುಲ್ ಫೇಮಸ್ ಅದ್ರಿ. ಒಂದೊಂದ್ ಊರಾಗ 3 ನಾಟಕ ಇರ್ತಾವ. ಆ ಊರಾಗ ನಿಮ್ಮನ್ನ ಹಾಕಿರ್ತಾರ ಅಲ್ಲಿ ಡ್ರೆಸ್ಗೆ. ಇಂತ ಈಗ ನೀವು ಬಂದಿರಿ ಅಂದ್ರ ಅಲ್ಲಿ ಯಾರನ್ನ ಹಾಕ್ಬೇಕು ಡ್ರೆಸ್ಸಿಗೆ ಕಾಂಪಿಟೇಷನ್ಕ. ಅದ್ರ ವಿರುದ್ಧ ನಿಮ್ಮಂತ ನಾನು ಎಷ್ಟೋ ಕಡೆ ನಾನು ಹಾಕ್ಯಾರ್ರಿ. 2 ನಾಟಕದಾಗ 2-3 ಇರ್ಲಿ, ಅವ್ರಿಗೆ ಎಷ್ಟ ಇಲ್ರಿ.
ಅಲ್ಲಿ ನೀವು ಬಂದಿರ್ತೀರಿ ನೀವು ಇವನ್ ಜೋಡಿ ಯಾವ ಅಪೋಸಿಟ್ ಡ್ರೆಸ್ ಯಾವ ಚಲೋ ಅದಾವು ಅಂದ್ರೆ ಅದಕ್ಕೆ ನೋಡೋರು ಪ್ರೇಕ್ಷಕರ ನಾನು ಹಾಕ್ಯಾರಂಗ ಅಂದ್ರ ಅವಾಗ ಗೊತ್ತಾಗತ್ತೆ ಯಾವ ಕಲಾವಿದನಂತೇಳಿ ಯಾವ ಡ್ರೆಸ್ ಹೇಗೆ ಒಳಗೊಬ್ರು ಡ್ರೆಸ್ ಇದ್ದವ್ರ ತಮ್ಮದ್ ಕ್ಯಾನ್ಸಲ್ ಮಾಡಿ ನಾನು ಕಳ್ಸ್ಯಾರ್ರಿ ಅಲ್ಲಿ ಬರಕತ್ತೇನಪ್ಪ ನಮ್ ಡ್ರೆಸ್ ಸರಿ ಇಲ್ಲ ಅಲ್ಲಿ ನೀನು ಹೋಗ್ಬೇಕು ಅಂದ್ರ ಹಂಗ ಶೈನಿಂಗು ಮತ್ತ ಕ್ವಾಲಿಟಿ ಹಂಗ ಇರ್ತಾವ ಆಗ್ಯಾವ್ರ ಹಂಗ ನಮ್ ಘಟನೆ ಮತ್ತ ಮೇಕಪ್ನು ಕುಂಡಿರ್ಬೇಕು ಈಗ ನಾನ್ ಹಾಕೊಂಡಿದ್ದು ಡ್ರೆಸ್ ಅವ್ರದೇ ಈಗ ಅಂದ್ರೆ ಅದು ಯಾವ ತರ ಯಾರಿಗೆ ಡ್ರೆಸ್ ಮೇಕಪ್ ಆಗತ್ತೆ ಆ ತರ ಅವ್ರು ಕೊಡ್ತಾರ ಎಲ್ಲಾರು ಹಾಕೊಂಡಿವ್ ಅಂದ್ರ ಮಂಗ್ಯ ಹಿಂಗಿ ತೋರಿಸಿದಾಗ ಈಗ ನಾನು ಕಳ್ನಾಯ್ಕ್ ಮಾಡ್ತಾನಂದ್ರ ಆಗಲ್ಲ ಯಾಕಂದ್ರ ಅವ್ನ ದಾಡ್ಸಿ ಅವಂಗ ತಕ್ಕಂಗ ಅವ್ ಸೈಜ್ ಎಲ್ಲಾ ಮಾಡ್ಬೇಕಾಗತ್ತೆ ಎದಿ ಮತ್ತ ಇವೆಲ್ಲ ಅವನ್ನೆಲ್ಲ ಮಾಡ್ಬೇಕಾದ್ರೆ ಒಬ್ಬರಿಗೆ ಅದು ಜ್ಞಾನ ಬೇಕು ಎಲ್ಲಾರು ಮಾಡ್ತೀವಿ ಅಂದ್ರೆ ಆಗಲ್ಲ ಹಂಗಾಗಿ ಕಲಾದೇವಿ ಎಲ್ಲಾರನು ಒಲೆಯಂಗಿಲ್ಲ ಕೆಲವೊಬ್ಬರನ್ನ ಆಯ್ಕೆ ಮಾಡ್ಕೊಂಡಿರ್ತಾರ ಯಾಕಂದ್ರೆ ನಾಟಕ ಹುಚ್ಚ ಹೆಂಗೈತಂದ್ರ ಹೇಳಕ್ ಬರಂಗಿಲ್ಲ ರಾಜು ತಾಳಕೋಟಿ ಇರ್ಬೋದು ಇವರೆಲ್ಲ ಇನ್ನು ನಮ್ಮ ಗುರುಬಂಧದವ್ರು ಯಾರೋ ಆದರಲ್ರಿ ಈಗ ಬಾಳ ಜನ ಅದಾರ ಕಲಾವಿದರು ಹೀಗಾಗಿ ನಾಟಕದಿಂದ ಮುಂದೆ ಹೋದವರು ಇನ್ನೂ ನಮ್ಮ ಊರಿಂದ ನಾಟಕದಿಂದ ಚಿತ್ರರಂಗಕ್ಕೆ ಈ ಮೇಕಪ್ ಇರ್ಬೋದು ಯಾವುದೇ ಒಂದು ಚಿತ್ರರಂಗದಲ್ಲಿ ದುಡಿತಾ ಇದ್ದಾರೆ ಇವರು ಕೂಡ ಒಬ್ರು ಅದರಲ್ಲಿ ಹೋಲ್ ಅಂತ ಹೇಳ್ತಾ ಆಶಿಸ್ತಾ ಎಲ್ಲರಿಗೂ ನಮಸ್ಕಾರ.